ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ಮಿತ್ರರೇ, ಅಶ್ವಿನಿ ನಕ್ಷತ್ರದ 1, 2, 3, 4ನೇ ಪಾದಗಳು, ಭರಣಿ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಫಲಾನುಫಲಗಳನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡುತ್ತಿರೋದಾದರೆ ಕೂಡಲೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಷರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ನಾವು ಆಷಾಢ ಮಾಸವನ್ನು ಮುಗಿಸಿ ಶ್ರಾವಣ ಮಾಸ ಪ್ರಾರಂಭವಾಗಲಿದೆ. ಹಾಗಾಗಿ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ನಾವು ಅನೇಕ ಮುಖ್ಯ ದಿನಗಳನ್ನು ಕಾಣಲಿದ್ದೇವೆ. ಅವುಗಳಲ್ಲಿ ಮೊದಲನೆಯದು ಜುಲೈ 28ರಂದು ದೂರ್ವ ಗಣಪತಿ ವ್ರತ. ಈ ವ್ರತವನ್ನು ಆಚರಿಸೋದು, ನಾವು ಯಾವುದಾದರೂ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವು ಸಕಾಲಕ್ಕೆ ಆ ಕೆಲಸಗಳು ಪೂರ್ಣವಾಗೋದಿಲ್ಲ. ಯಾವುದೋ ಒಂದು ಅಡ್ಡಿ ಆತಂಕಗಳು ಬಂದು ಆ ಕೆಲಸಗಳೆಲ್ಲವೂ ಅರ್ಧಕ್ಕೆ ನಿಂತು ಹೋಗಿರ್ತದೆ. ಅಂತಹ ಸಮಯದಲ್ಲಿ ಬಹಳ ವಿಶೇಷವಾದಂತಹ ಈ ದೂರ್ವ ಗಣಪತಿ ವ್ರತ ಜುಲೈ 28ರಂದು ಸೋಮವಾರದಂದು ದೂರ್ವ ಗಣಪತಿ ವ್ರತ ಆಚರಿಸೋದ್ರಿಂದ ನಿಮ್ಮ ಸಮಸ್ತ ಬಯಕೆಗಳೆಲ್ಲವೂ ನೆರವೇರುತ್ತವೆ. ಹಾಗೆ ಎರಡನೇ ವಿಚಾರ ಎಂದರೆ, ಮುಖ್ಯವಾಗಿ ಶ್ರಾವಣ ಮಾಸ ಬಂದಿದೆ, ನಮಗೆ ಶ್ರಾವಣ ಮಂಗಳವಾರಗಳು ಪ್ರಾರಂಭವಾಗುತ್ತವೆ. ಸಾಮಾನ್ಯವಾಗಿ ಈ ಶ್ರಾವಣ ಮಂಗಳವಾರ ಬಂದಿದೆ ಅಂದರೆ ಪ್ರತಿ ಮನೆಯಲ್ಲೂ ಪ್ರತಿ ಸ್ತ್ರೀಯೂ ಸಹ ತನ್ನ ಸೌಭಾಗ್ಯಕ್ಕಾಗಿ, ದೀರ್ಘ ಸುಮಂಗಲಿ ಯೋಗಕ್ಕಾಗಿ ಖಚಿತವಾಗಿ ಆಚರಿಸ್ತಕ್ಕಂತಹ ವ್ರತ ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಅದೇ ಶ್ರಾವಣ ಮಂಗಳ ಗೌರಿ ವ್ರತ. ಈ ಶ್ರಾವಣ ಮಂಗಳ ಗೌರಿ ವ್ರತವನ್ನು ಆಚರಿಸೋದ್ರಿಂದ ಸ್ತ್ರೀಮೂರ್ತಿಗೆ ಸೌಭಾಗ್ಯ, ಸುಮಂಗಲಿ ಯೋಗ ಕೂಡಿ ಬರುತ್ತದೆ ಎಂದು ಶಾಸ್ತ್ರಗಳಲ್ಲೇ ಹೇಳಲ್ಪಟ್ಟಿದೆ. ಸ್ತ್ರೀಯರು ಈ ಶ್ರಾವಣ ಮಂಗಳವಾರಗಳಂದು ಗೌರಿ ವ್ರತವನ್ನು ಆಚರಿಸೋದನ್ನು ಮರೆಯಬೇಡಿ. ಗೌರಿ ವ್ರತವನ್ನು ಆಚರಿಸೋದ್ರಿಂದ ಸೌಭಾಗ್ಯ ಮತ್ತು ಸುಮಂಗಲಿ ಯೋಗ ಕೂಡಿ ಬರ್ತದೆ. ಇನ್ನು ಮುಖ್ಯವಾದ ವಿಚಾರ ಎಂದರೆ, ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತ ತುಂಬ ಪ್ರಮುಖವಾದದ್ದು. ಯಾರ ಮನೆಯಲ್ಲಾದರೆ ಐಶ್ವರ್ಯವನ್ನು ಬಯಸುತ್ತಾರೋ, ಧನಲಾಭವನ್ನು ಬಯಸುತ್ತಾರೋ, ಸಕಲ ಅಷ್ಟ ಐಶ್ವರ್ಯ ಪಡೆಯಲು ಬಯಸ್ತಕ್ಕಂಥವರು, ಹಾಗೆ ಸಾಲಗಳಿಂದ ಹೊರಬರಲು ಖಚಿತವಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ದೇವಿಯ ಅನುಗ್ರಹವನ್ನು ಪಡೆಯಬಹುದು. ಇನ್ನು ಕೆಲವರಿಗೆ ಒಂದು ಸಂದೇಹವಿರ್ತದೆ, ಯಾವುದೋ ಕಾರಣಗಳಿಂದಾಗಿ ವರಲಕ್ಷ್ಮಿ ಹಬ್ಬದಂದು ಪೂಜಾ ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಏನು ಮಾಡಬಹುದು? ವೀಕ್ಷಕರೇ, ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬದಂದು ಕಾರಣಾಂತರಗಳಿಂದ ಪೂಜಾ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗದಿದ್ದಲ್ಲಿ ಶ್ರಾವಣ ಮಾಸದ ಯಾವುದೇ ಶುಕ್ರವಾರಗಳಂದು ಸಹ ತಾವು ವರಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ವೀಕ್ಷಕರೆಲ್ಲರೂ ಈ ವ್ರತಗಳನ್ನು ಆಚರಿಸಿಕೊಂಡು ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ, ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರ ಫಲಗಳನ್ನು ಗಮನಿಸೋಣ. ಮೊದಲಿಗೆ ಈ ಮೇಷರಾಶಿಯವರಿಗೆ ಯಾವ ಜನ್ಮದ ಪುಣ್ಯವೋ ಏನೋ, ಶ್ರಾವಣ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಣದ ವಿಚಾರ ಆರ್ಥಿಕವಾಗಿ ಬಹಳ ಅದ್ಭುತವಾಗಿದೆ. ಈ ಸಮಯ ಆರ್ಥಿಕವಾಗಿ ಬಹಳಷ್ಟು ಲಾಭವನ್ನು ಕಾಣಲಿದ್ದೀರಿ. ಗ್ರಹಗಳ ಗೋಚಾರದಿಂದ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ. ಹಾಗಿದ್ರೆ ಆ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ಒಂದ್ಸರಿ ನೋಡ್ಬಿಡೋಣ. ಮುಖ್ಯವಾಗಿ ರವಿ ಆಗಸ್ಟ್ 18ರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ. ಕುಜ ಈ ತಿಂಗಳೆಲ್ಲವೂ ಕನ್ಯಾ ರಾಶಿಯಲ್ಲೇ. ಬುಧ ಈ ತಿಂಗಳು 27ರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ. ಶುಕ್ರ ಈ ತಿಂಗಳು 19ರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ. ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲೇ. ರಾಹು ಈ ತಿಂಗಳೆಲ್ಲ ಕುಂಭರಾಶಿಯಲ್ಲೇ. ಕೇತು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲೇ ಸಂಚರಿಸುತ್ತದೆ.
ಈ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಈ ಆಗಸ್ಟ್ ತಿಂಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗಿರ್ತದೆ. ಮೇಷರಾಶಿಯವರಿಗೆ ಹಣದ ವಿಚಾರ ಬಹಳ ಅದ್ಭುತವಾಗಿದ್ದು, ಈ ಸಮಯ ಹಣ ಉಳಿತಾಯ ಮಾಡತಕ್ಕಂತಹ ಆಲೋಚನೆಗಳು, ಇನ್ವೆಸ್ಟ್ ಮಾಡತಕ್ಕಂತಹ ಅಥವಾ ಹಣವನ್ನು ಹೇಗೆ ಸಂಪಾದಿಸಬೇಕೆಂಬ ಆಲೋಚನೆಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಯಾವುದೋ ರೀತಿಯಲ್ಲಿ ಹಣವನ್ನು ಸಂಪಾದಿಸಬೇಕೆಂಬ ಆಲೋಚನೆ, ಹಾಗೆ ಹಣದ ಬೆಲೆಯನ್ನು ತಿಳಿದುಕೊಳ್ತಕ್ಕಂತಹ ಜೊತೆಗೆ ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಗಳಿಂದ ಹೊರಬರ್ತೀರಿ. ಹಾಗೆ ಈ ಸಮಯ ಆಸ್ತಿಗಳು ಅಂದರೆ ಪ್ರಾಪರ್ಟೀಸು, ಅದು ಗೃಹಗಳಿರಬಹುದು, ಭೂಮಿ ಖರೀದಿ, ಕ್ರಯ ವಿಕ್ರಯಗಳನ್ನು ಮಾಡಲು ಅಥವಾ ಖರೀದಿಸುವಂತಹ ಮನಸ್ಸನ್ನು ಮಾಡಲಿದ್ದೀರಿ. ಹಾಗೆ ಚಿನ್ನಾಭರಣಗಳಲ್ಲಿ, ವಸ್ತುಗಳ ರೂಪದಲ್ಲಾಗಲಿ ಸ್ಥಿರ ಚರಾಸ್ತಿ ರೂಪಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ ಮಾಡಲು ಹೆಚ್ಚಿನ ಅವಕಾಶಗಳು ಕೂಡಿ ಬರ್ತವೆ. ಈ ಆಗಸ್ಟ್ ತಿಂಗಳು ಮೇಷರಾಶಿಯವರು ವಸ್ತು ವಾಹನ ಭೂಮಿ ಖರೀದಿಸಲು ಅಥವಾ ಇನ್ವೆಸ್ಟ್ ಮಾಡಲು ಹೆಚ್ಚಿನ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗೆ ಹಣವನ್ನು ಉಳಿತಾಯ ಮಾಡುತ್ತಾರೆ ಅಂದರೆ ಕೇವಲ ವಸ್ತು ವಾಹನ ಭೂಮಿ ಖರೀದಿಯೇ ಅಲ್ಲ, ಯಾವುದಾದ್ರೂ ಪಾಲಿಸಿಗಳಿರಬಹುದು, ಇನ್ಶೂರೆನ್ಸ್ ಇರಬಹುದು, ಹಾಗೆ ಟರ್ಮ್ ಇನ್ಶೂರೆನ್ಸ್ ಆಗಲಿ, ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಕ್ಕಂತಹ ವಿಚಾರಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಿದ್ದೀರಿ. ಹೆಚ್ಚಿನ ಬಡ್ಡಿಗಳಿಂದ ಕೊಡ್ತಿರತಕ್ಕಂತಹ ಸಾಲಗಳನ್ನು ತೀರಿಸುವಂತಹ ವಿಚಾರಗಳಲ್ಲಿ ಮನಸ್ಸನ್ನು ಮಾಡ್ತೀರಿ. ಸಾಧ್ಯವಾದಷ್ಟು ಬೇಗನೆ ಸಾಲಗಳಿಂದ ಹೊರಬರಬಹುದಾದಂತಹ ಪ್ರಯತ್ನ ಅಥವಾ ಅವುಗಳಿಗೆ ಸಂಬಂಧಿಸಿದ ನಿರ್ಣಯವನ್ನು ತೆಗೆದುಕೊಳ್ತೀರಿ. ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಶುಭ ಕಾಲವೆಂದು ಹೇಳಬಹುದು. ಅದರಲ್ಲೂ ಸಹ ಕ್ಲಾತ್ಸು ಅಂದರೆ ಬಟ್ಟೆ ವ್ಯಾಪಾರ, ಕಿರಾಣಾ ಶಾಪ್ಸು, ಹೋಮ್ ಅಪ್ಲಯನ್ಸಸ್ಸು, ಜ್ಯುವೆಲರ್ಸ್, ಸಿಮೆಂಟ್ ಆ್ಯಂಡ್ ಹಾರ್ಡ್ವೇರು, ರಿಯಲ್ ಎಸ್ಟೇಟು, ಈ ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಮೇಷರಾಶಿಯವರಿಗೆ ಹೆಚ್ಚಿನ ಧನಲಾಭ ಆಗ್ತಕ್ಕಂತಹ ಸಾಧ್ಯತೆಗಳಿವೆ. ನಿಮ್ಮ ಊಹೆಗೂ ಮೀರಿದ ರೀತಿ ವ್ಯಾಪಾರ ಕ್ಷೇತ್ರಗಳು ನಡೆಯಲಿದ್ದು ಹೆಚ್ಚಿನ ಲಾಭಾಂಶವನ್ನು ಕಾಣುತ್ತೀರಿ. ಹಾಗೆ ಈ ಕುಟುಂಬ ವಿಚಾರದಲ್ಲಿ ಮೇಷರಾಶಿಯವರ ಕುಟುಂಬ ವಿಚಾರದಲ್ಲಿ ಬಹಳ ಸಂತೋಷದಿಂದಿರುತ್ತೀರಿ. ಮೊದಲೇ ಹೇಳಿದ ಹಾಗೆ ಯಾವ ಜನ್ಮದ ಪುಣ್ಯವೋ ಏನೋ ಈ ಆಗಸ್ಟ್ ತಿಂಗಳು ಕುಟುಂಬದಿಂದ ಸಂತೋಷವನ್ನು ಕಾಣುತ್ತೀರಿ. ಈ ಸಮಯ ನಿಮ್ಮಿಂದ ದೂರವಾದಂತಹ ಬಂಧುಗಳು ಸಹ ನಿಮ್ಮನ್ನು ಬೆರೆಯುವಂತಹ ಅವಕಾಶಗಳಿವೆ. ಈ ಸಮಯ ಕುಟುಂಬ ಸದಸ್ಯರೊಂದಿಗೆ ಮತ್ತು ಬಂಧುಗಳೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದರೊಂದಿಗೆ ಬಂಧು ಮಿತ್ರರೊಂದಿಗೆ ಒಳ್ಳೆಯ ಒಡನಾಟವನ್ನು ಆನಂದಿಸಲಿದ್ದೀರಿ. ಈ ಆಗಸ್ಟ್ ತಿಂಗಳು ಮೇಷರಾಶಿಯ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅನೇಕ ರೀತಿಯ ಲಾಭಗಳಿಂದ ಕೂಡಿದ ಸಮಯ. ಈ ಸಮಯ ಉದ್ಯೋಗ ಪರವಾಗಿ ದೂರ ಪ್ರಾಂತಗಳನ್ನು ಕಾಣಲಿದ್ದೀರಿ. ಅಂದರೆ ಉದ್ಯೋಗ ನಿಮಿತ್ತ ದೂರ ಪ್ರಯಾಣಗಳು ಬೆಳೆಸ್ತಕ್ಕಂತಹ ಅವಕಾಶಗಳಿವೆ. ಹಾಗೆ ಮೇಷರಾಶಿಯವರಿಗೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರು ಆಗಸ್ಟ್ 17ರಿಂದ 23ರ ಮಧ್ಯಕಾಲದಲ್ಲಿ ಉದ್ಯೋಗದ ಅವಕಾಶಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ. ಮೇಷರಾಶಿಯ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವರು ಅಂದರೆ ಜಾಬ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಮತ್ತು ಈ ಸಮಯ ಮೇಷರಾಶಿಯವರು ಹೊಸದಾಗಿ ಯಾವುದಾದರೂ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಕ್ಕಂಥವರಿಗೆ ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನೀವು ಅಂದುಕೊಂಡಂತಹ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಲು, ಉದ್ಯೋಗ ಪ್ರಾಪ್ತಿ ಪಡೆಯಲು ಆಗಸ್ಟ್ 12 ಮಂಗಳವಾರ, ನೆನಪಿಡಿ ಆಗಸ್ಟ್ 12 ಮಂಗಳವಾರ ಸಂಕಟಹರ ಚತುರ್ಥಿ. ಈ ದಿನ ವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಿ ವಿಘ್ನೇಶ್ವರನನ್ನು ನಮಸ್ಕರಿಸೋದ್ರಿಂದ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕಾರ್ಯಗಳೆಲ್ಲವೂ ಸಹ ಪೂರ್ಣವಾಗುತ್ತವೆ. ಹಾಗೆ ಮುಖ್ಯವಾಗಿ ಮೇಷರಾಶಿಯವರು ಈ ಆಗಸ್ಟ್ ತಿಂಗಳು ಯಾವುದೇ ರೀತಿಯ ಸಾಲವನ್ನು ಪಡಿತಕ್ಕಂತಹ ಮುನ್ನೆ ಬಹಳ ಎಚ್ಚರಿಕೆಯಿಂದ ಇರಿ. 1-2 ಬಾರಿ ಆಲೋಚಿಸಿ, ಇದು ಈ ಸಾಲ ನನಗೆ ಅಗತ್ಯವೇ ಎಂದು ತಿಳಿದು ಮುಂದೆ ಹೋಗಿ. ಏಕೆಂದರೆ ಈ ಸಮಯ ನೀವು ಪಡೆದಂತಹ ಸಾಲವನ್ನು ಹಿಂತಿರುಗಿಸಲು ನಿಮಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಸಾಲ ಪಡೆಯುವ ಮೊದಲು ನಿಮಗೆ ಅಗತ್ಯವಿದ್ದರೆ ಮಾತ್ರ ಮುಂದೆ ಹೋಗಿ ಅನಗತ್ಯ ಖರ್ಚುಗಳಿಗಾಗಿ ಸಾಲವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಡಿ. ಈ ಸಮಯ ಮೇಷರಾಶಿಯವರ ಆರೋಗ್ಯ ವಿಚಾರವೆಂದರೆ ಹೊಟ್ಟೆಗೆ ಸಂಬಂಧಿಸಿದ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ವ್ಯಾಧಿಗಳು
ಈ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜಂಕ್ ಫುಡ್ಡು, ಕರಿದ ತಿಂಡಿಗಳು, ಆಯಿಲ್ ಫುಡ್ಡು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ವ್ಯಾಯಾಮ ಮತ್ತು ಯೋಗದಿಂದ ಆರೋಗ್ಯ ವೃದ್ಧಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಮಾನಸಿಕ ನೆಮ್ಮದಿಗಾಗಿ ವಿಷ್ಣು ಸ್ತೋತ್ರವನ್ನು ಪಠಿಸುವುದು ಸೂಕ್ತ. ಈ ಆಗಸ್ಟ್ ತಿಂಗಳು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ? ಈ ತಿಂಗಳು ವಿದ್ಯಾರ್ಥಿಗಳಿಗೆ ಈ ಸಮಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬೆಳೆಯುತ್ತದೆ, ಕ್ರಮಶಿಕ್ಷಣ ಬೆಳೆಯುತ್ತದೆ, ಕ್ರಿಯೇಟಿವಿಟಿ ಈ ವಿಚಾರಗಳಲ್ಲಿ ಮತ್ತು ವಿದ್ಯೆಯಲ್ಲಿ ಒಳ್ಳೆಯ ಆಸಕ್ತಿಯನ್ನು ಸಹ ತೋರಲಿದ್ದೀರಿ ವಿದ್ಯಾರ್ಥಿಗಳು. ಹಾಗೆ ಈ ತಿಂಗಳು ಮೇಷರಾಶಿಯವರು ಶತ್ರುಗಳಿಂದ ಜಯ, ಯಾವುದೋ ವ್ಯಕ್ತಿಗಳಿಂದ ಅನೇಕ ದಿನಗಳಿಂದ ಅನುಭವಿಸ್ತಾ ಇರತಕ್ಕಂತಹ ಸಮಸ್ಯೆಗಳಿಂದ ಹೊರಬರ್ತೀರಿ. ಮಾನಸಿಕ ನೋವುಗಳಿಂದ ರಿಲೀಫನ್ನು ಪಡಿತೀರಿ. ಒಟ್ಟಿನಲ್ಲಿ ಈ ಆಗಸ್ಟ್ ತಿಂಗಳು ಮೇಷರಾಶಿಯವರಿಗೆ ಪ್ರತಿ ವಿಚಾರದಲ್ಲಿಯೂ ಸಹ ಶುಭವಾಗಲಿದೆ. ವ್ಯಾಪಾರ, ಉದ್ಯೋಗ, ವಿದ್ಯೆ, ಹಣಕಾಸು, ಕುಟುಂಬ ವಿಚಾರಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ. ಈ ಸಮಯ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲ ಶೀಘ್ರವಾಗಿ ನೆರವೇರಿ ಅವುಗಳಿಂದ ಶುಭ ಫಲವನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ವೀಕ್ಷಕರೇ, ನೀವು ವೈಯಕ್ತಿಕವಾಗಿ ನಿಮ್ಮ ಒಂದು ಭವಿಷ್ಯವನ್ನು ತಿಳಿಬೇಕಾದರೆ ಕೆಳಗೆ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದೊಂದಿಗೆ ಫೋನ್ನಲ್ಲಿ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.